ಈ ರೀತಿ ಟೀ ಬ್ಯಾಗ್ ನ ಡಿಪ್ ಮಾಡಿ ಟೀ ಕುಡಿಯೋದ್ರಲ್ಲಿರುವ ಮಜಾನೇ ಬೇರೆ ಅಲ್ವಾ? ಆದ್ರೆ ಈ ಟೀ ಬ್ಯಾಗ್ ಹಿಂದಿರುವ ಒಂದು ಡೆಡ್ಲಿ ಸೀಕ್ರೆಟ್ ನ ಹೇಳ್ತೀನಿ ಕೇಳಿ. ಈ ಟೀ ಬ್ಯಾಗ್ ನ ಪೇಪರ್ ನಿಂದ ಮಾಡಲಾಗಿದೆ. ಆದ್ರೆ ಬಿಸಿ ನೀರಿನಲ್ಲಿ ಹಾಕಿದಾಗ ಈ ಪೇಪರ್ ಚೀಲ ಹರಿಯೋದಿಲ್ಲ. ಯಾಕಂದ್ರೆ ಹೆಚ್ಚಿನ ಟೀ ಬ್ಯಾಗ್ ಗಳು ಪಿಪಿ ಅಂದ್ರೆ ಪಾಲಿಪ್ರೋಪಿಲ್ ನಿಂದ ಮಾಡಲಾಗಿರುತ್ತೆ. ಪಿಪಿ ಮೂಲತಃ ಪ್ಲಾಸ್ಟಿಕ್ ಆಗಿರುತ್ತೆ. ಈ ಪಿಪಿ ಬಿಸಿ ನೀರಿನಲ್ಲಿ ಕೋಟಿಗಟ್ಟಲೆ ಮೈಕ್ರೋ ಪ್ಲಾಸ್ಟಿಕ್ ಗಳನ್ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ಪ್ರತಿ ಮಿಲಿಲೀಟರ್ಗೆ 135 ಮಿಲಿಯನ್ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಬಿಡುಗಡೆಯಾಗುತ್ತೆ. ನಿಜವಾಗ್ಲೂ ಇದು ಭಯಾನಕ ಸತ್ಯ. ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಣಗಳು ಟೀ ರೂಪದಲ್ಲಿ ನಮ್ಮ ದೇಹವನ್ನ ಪ್ರವೇಶಿಸಿ ಕಾಲಕ್ರಮೇಣ ಹಾರ್ಮೋನ್ಗಳ ಅಸಮತೋಲನ, ಬಂಜೆತನ, ಉರಿಯೂತ ಮತ್ತು ಕ್ಯಾನ್ಸರ್ನಂತಹ ಭಯಾನಕ ರೋಗಗಳಿಗೆ ಕಾರಣವಾಗಬಹುದು. ಈಗ ಗೊತ್ತಾಯ್ತಾ ಈ ಪಿಪಿ ಟೀ ಬ್ಯಾಗ್ ಡೆಡ್ಲಿ ಸೀಕ್ರೆಟ್? ಹಾಗಾಗಿ ಇನ್ನು ಮುಂದೆ ಡಿಪ್ ಮಾಡಿ ಟೀ ಕುಡಿಬೇಡಿ. ಏನಿದ್ರೂ ಸಾಂಪ್ರದಾಯಿಕವಾಗಿ ನೇರವಾಗಿ ಚಹಾ ಎಲೆಯನ್ನ ಬಿಸಿ ನೀರಿಗೆ ಹಾಕಿ ಚಹಾ ತಯಾರಿಸಿ ಕುಡಿಯಿರಿ. ಅಥವಾ ಬಟ್ಟೆ ಚೀಲ ಬಳಸಿ ತಯಾರಿಸಿದ ಟೀ ಬ್ಯಾಗ್ ಸಿಕ್ಕರೆ ಅಂತಹ ಚಹಾ ಸವಿಯಿರಿ. ಪರಿಸರ ಸ್ನೇಹಿಯಾಗಿರಿ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.